ಮೊದಲನೇದಾಗಿ ನಮ್ಮೆಲ್ಲ ಅಭಿಮಾನಿ ದೇವರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಅಂದ್ರೆ ಅವ್ರ ಪಾದಕ್ಕೆ ನಾನು ಎಷ್ಟು ಸಲ ನಮಸ್ಕಾರ ಮಾಡಿ ಧನ್ಯವಾದಗಳು ಹೇಳಿದ್ರು ಸಾಲದು. ಯಾಕಂದ್ರೆ ನಾನು ಮೊದಲನೇ ಸಿನಿಮಾ 2002ರಲ್ಲಿ ದಿಲ್ ಅಂತ ಸಿನಿಮಾ ರಿಲೀಸ್ ಆಗುತ್ತೆ, ಅವತ್ತಿನಿಂದ ಇವತ್ತಿನವರೆಗೂ ಅಷ್ಟೇ ಪ್ರೋತ್ಸಾಹ ನನಗೆ ಬೆಂಬಲ ನೀಡ್ತಾ ಬರ್ತಿದ್ದಾರೆ. ಪ್ರತಿ ಸಲನೂ ನನ್ನ ಹತ್ರ ಕೇಳ್ತಿದ್ದೇನು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ, ಒಂದು ಒಳ್ಳೆ ಡೈರೆಕ್ಟರ್ ಅಥವಾ ಒಳ್ಳೆ ಕಥೆ ಒಂದಿಗೆ ಬನ್ನಿ, ನಾವೆಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತೀವಿ ಅಂತಿದ್ರು. ನಾನು ಎಷ್ಟೇ ಸಿನಿಮಾಗಳು ಕೆಟ್ಟ ಸಿನಿಮಾ ಮಾಡಿದ್ರು ಅಷ್ಟೇ ಬೇಷ ಅಂದ್ಬಿಟ್ಟು ಅದರಲ್ಲಿ ಒಂದು ಬುದ್ಧಿವಾದ ಹೇಳ್ತಿದ್ರು, ಒಂಚೂರು ಒಳ್ಳೆ ಸಿನಿಮಾ ಮಾಡಿ ಅಂತ. ಬಟ್ ಈ ಸಿನಿಮಾ ಅಭಿಮಾನಿಗಳು, ನಮ್ಮ ತಂದೆ ಅಭಿಮಾನಿಗಳು ಹಾಗೂ ಕರ್ನಾಟಕದ ಎಲ್ಲ ಕನ್ನಡಿಗರು ಪ್ರೇಕ್ಷಕರು ಎಲ್ಲರೂ ಬಂದು ತುಂಬಾ ಮೆಚ್ಕೊಂಡಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆಗಲಿ. ಆ್ಯಂಡ್ ನಮಗೆ ಫಸ್ಟ್ ಟೈಮು ಇದು ಮಾಲ್ಗಳಲ್ಲಿ ಇಷ್ಟು ಲೇಡಿ ಆಡಿಯನ್ಸಸ್ ಅಂದ್ರೆ ಹೆಣ್ಮಕ್ಳು ತುಂಬಾ ಜನ ಬರ್ತಿದ್ದಾರೆ. ಯಾಕಂದ್ರೆ ನನ್ನ ಆಕ್ಷನ್ ಹೀರೋ ಅಂತ ಹೇಳಿ ಒಂದು ಸೀಮಿತ ಮಾಡ್ಬಿಟ್ಟಿದ್ರು, ಬರೀ ಆಕ್ಷನ್ ಮಾಡ್ತಾರೆ ಅಂತ ಹೇಳಿ. ಸೊ ಇಲ್ಲಿ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರತಿ ಮಾಲ್ ಅಲ್ಲಿ ನಾನು ವಿಸಿಟ್ ಮಾಡ್ತಿರ್ಬೇಕಾದ್ರೆ, ಮಾಲ್ ಆಗ್ಲಿ ಥಿಯೇಟರ್ಗಳಲ್ಲಾಗ್ಲಿ ಹೆಣ್ಮಕ್ಳು ಇಷ್ಟಪಡ್ತಿದ್ದಾರೆ. ಹೆಣ್ಮಕ್ಳು ಫೈಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಸೆಂಟಿಮೆಂಟ್, ನಾನು ಅವತ್ತಿನ ದಿನ ನಾನು ಹೇಳಿದ್ದೆ, ನಮ್ಮ ತಂದೆಯವರ ಕರುಳಿನ ಕೂಗು ಏನ್ ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾ ಅದೆಷ್ಟು ನಿಮ್ಮನ್ನು ಅಳಿಸುತ್ತೋ, ಎಷ್ಟು ಕಾಡ್ಸುತ್ತೋ ನಿಮ್ಮನ್ನ, ಅದೇ ತರ ಈ ಸಿನಿಮಾನು ಕಾಡುತ್ತೆ, ಅದೇ ತರ ಅಳಿಸುತ್ತೆ ಅಂತ ಹೇಳಿದ್ದೆ. ಕಾರಣಗಳು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ಅಷ್ಟು ನಿಮ್ಗೆ ಇದೇ ಭಾರ ಆಗತ್ತೆ ಅಂತ ಹೇಳಿದ್ದೆ. ಅದೇ ತರ ಇಷ್ಟಪಡ್ತಿದ್ದಾರೆ. ಸೊ ಅದಕ್ಕೆಲ್ಲ ಸೂತ್ರಧಾರಿ ನಮ್ಮ ಡೈರೆಕ್ಟರ್ ಅವರು ನವೀನ್ ರೆಡ್ಡಿ ಅವರು. ಈ ಒಂದು ಕತೆ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನವೀನ್ ಸರ್. ಹೌದು ಸರ್, ಏನಾಗ್ತಿದೆ ಅಂದ್ರೆ ನಾವೆಲ್ಲ ಟೀಮ್ ಮೊನ್ನೆಯಿಂದ ನಾವು ಕೇಳ್ತಿದ್ವಿ, ಅಂದ್ರೆ ಸಿಂಗಲ್ ಸ್ಕ್ರೀನ್ ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ 1 ವಾರ ಕೊಟ್ರು, ನಮ್ಗೆ ಶೋಸ್ ಎಲ್ಲ ಕೊಟ್ರು, ಎಲ್ಲಾ ಮಾಲ್ಗಳಲ್ಲಿ ಎಲ್ಲ ಕರೆಕ್ಟ್ ಆಗೇ ಕೊಟ್ಟಿದ್ರು. ಬಟ್ ಈ ಶುಕ್ರವಾರ ಬರೋ ಅಷ್ಟರಲ್ಲಿ ಗುರುವಾರ ನೈಟ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದೊಂದೇ ಶೋ ಕೊಟ್ಬಿಟ್ಟು 3 ಶೋ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿದ್ರು. ಅದು ನಮ್ಗೆ ಪೀಕ್ ಟೈಮು. ಡಿಸ್ಟ್ರಿಬ್ಯೂಟರ್ಗೂ ಮಾಹಿತಿ ಇಲ್ಲ, ನಿರ್ಮಾಪಕರಿಗೂ ಮಾಹಿತಿ ಇಲ್ಲ, ನನಗ್ ಮಾಹಿತಿ ಇಲ್ಲ, ನಿರ್ದೇಶಕರಿಗೂ ಮಾಹಿತಿ ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಇದಕ್ಕಿದ್ದಂಗೆ ಎಲ್ಲ ಪೀಕ್ ಟೈಮಲ್ಲಿ ಏನ್ ನಮ್ಗೆ ಜನ ಬರುವಂತ ಟೈಮು ಅಲ್ಲಿ ನಮಗ್ ತೆಗ್ದಿದ್ದಾರೆ. ಕೇಳಿದಾಗ ಬೇರೆ ಏನೋ ಸಮರ್ಥನೆಗಳು ಹೇಳಿದ್ರು, ಎಲ್ಲ ಹೇಳಿದ್ರು. ಸರಿ ಆಯ್ತು ಸರ್, ಇವತ್ತು ನಾನು ಅದನ್ನೇ ಹೇಳಿದೆ. ಈಗ ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ, ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಓಕೆ, ಜನನೇ ಮೆಚ್ಕೊಂಡು ಇವತ್ತು ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ. ಜನ ಇಷ್ಟಪಟ್ಟಿರೋ ಟೈಮ್, ಇವತ್ತು ನಾವು ಸಿನಿಮಾ ಮಾಡಿರೋದು ಜನರಿಗೋಸ್ಕರ, ಜನ ನೋಡ್ಲಿ ಅಂತ. ಅವ್ರಿಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಅವ್ರು ನೋಡ್ತಾರೆ. ನಾವು ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಈ ಟೈಮಿಗೆ ಬನ್ನಿ ಅಂದ್ರೆ ಹೆಂಗ್ ಬರ್ತಾರೆ ಸರ್? ಅದು ಒಂದೊಂದೇ ಶೋಸ್ ಕೊಟ್ಟಿದ್ರು. ಅದಾದ್ಮೇಲೆ ನಾವ್ ಏನಕ್ಕೆ ಹೋಗಿದ್ವಿ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ, ನನ್ನ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾಗಳಿಗೆ ಫಸ್ಟ್ ಹಿಂದಿ ಸಿನಿಮಾ ಆಗ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ಟು ಕನ್ನಡ ಸಿನಿಮಾನ ಸೈಡಿಗೆ ಹಾಕ್ತಿದ್ದಾರೆ. ನಮಗೆ ತುಂಬಾ ಇದಾಗ್ತಿದೆ. ನನ್ನ ಸಿನಿಮಾ ಅಂತಲ್ಲ ಸರ್, ತುಂಬಾ ಸಿನಿಮಾಗಳು ಅವತ್ತಿನಿಂದ ಇವತ್ತಿನವರೆಗೂ ನಡ್ಕೊಂಡ್ ಬಂದಿದೆ. ಸೊ ದಯವಿಟ್ಟು ನಮ್ಗೆಲ್ಲ ನ್ಯಾಯ. ಯಾಕಿಷ್ಟು ಕನ್ನಡ ಸಿನಿಮಾಗಳ ಮೇಲೆ ಮಾಲ್ಗಳಲ್ಲಿ ತಾತ್ಸಾರ ಅಂತ ಸರ್? ಅವತ್ತಿಂದ ಬೇರೆ ಭಾಷೆಗಳಿಗೆ ಮಾನ್ಯತೆ ಕೊಟ್ಟು ಹೌದು, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ನಾನು ಲಾಸ್ಟ್ ಟೈಮೂನು ಒಂದು ಇಂಟರ್ವ್ಯೂಲ್ ಹೇಳಿದ್ದೆ. ಯಾಕೆ ಅಂದ್ರೆ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಸರ್ಕಾರದಿಂದ ಎಲ್ಲಾನು ಸಮವಾಗಿ ಒಂದೇ ರೇಟ್ ಇರಬೇಕು ಅನ್ನೋದು ಮಾಡಿದ್ದಾರೆ. ಅದು ಇನ್ನೂ ಜಾರಿಗೆ ಬಂದಿಲ್ಲ. ಯಾವಾಗ ಜಾರಿಗೆ ಬರುತ್ತೆ ಅವತ್ತು ಕನ್ನಡ ಸಿನಿಮಾ ಆಗ್ಲಿ 150 ರೂಪಾಯಿ 110 ರೂಪಾಯಿ ಆಗುತ್ತೆ. ಹಿಂದಿ ಸಿನಿಮಾನು ಅದೇ ರೇಟಿಗೆ ಬರುತ್ತೆ. ಅವತ್ತು ನಮ್ಗೆ ಕನ್ನಡ ಸಿನಿಮಾಗೆ ಬೆಲೆ ಸಿಗುತ್ತೆ.